ಓಂ ವಾರಾಹಿ ದೇವಿಯೇ ನಮಃ. ನಾನು ನಮ್ಮ ದೇವಿಯನ್ನು ಇಂದು ನೆನೆಸುತ್ತಾ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಂದಿನ ವಿಡಿಯೋ ಅತ್ಯಂತ ಶಕ್ತಿಶಾಲಿ ಗಣೇಶ ಮಂತ್ರವಾಗಿದೆ. 21 ದಿನಗಳಲ್ಲಿ ಕೆಲಸ ಪಡಿಬಹುದು. ನೀವು ಬಯಸುವ ಕೆಲಸ ನಿಮಗೆ 100% ಕೆಲಸ ಸಿಕ್ಕೇ ಸಿಗುತ್ತೆ. ಈ ಮಂತ್ರವನ್ನು ಪಠಿಸಿದವರು ಮತ್ತು ಕೇಳಿದವರು ನಮಗೆ ಕೆಲಸ ಆಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ. ಇದು 100% ಆಗೇ ಆಗುತ್ತೆ. ನೀವು ಒಂದು ದಿನದಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿದರೂ ಕೂಡ ಬೆಳಿಗ್ಗೆ ಹೇಳಿದರೆ ಸಂಜೆ ನೀವು ಮನೆಗೆ ಕೆಲಸದ ಆಫರ್ನೊಂದಿಗೆ ಬರಬಹುದು. 2ನೇ ದಿನ ಬರಬಹುದು, 3ನೇ ದಿನ ಬರಬಹುದು, 5ನೇ ದಿನ ಬರಬಹುದು, 10ನೇ ದಿನ ಬರಬಹುದು. ಆದರೆ ಅದು ಏನೇ ಇರಲಿ 21 ದಿನಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಕೆಲಸ ಸಿಕ್ಕೇ ಸಿಗುತ್ತೆ. ನೀವು ಬಯಸುವ ಕಂಪನಿಯಲ್ಲಿ ಹೆಚ್ಚಿನ ಪ್ಯಾಕೇಜ್ನೊಂದಿಗೆ ನೀವು ಬಯಸುವ ಕೆಲಸದಲ್ಲಿ ನೀವು ಕನಸು ಕಾಣುತ್ತಿದ್ದ ಒಂದು ಕೆಲಸವನ್ನು ನೀವು ಪಡಿತೀರಾ. ಅಷ್ಟು ಶಕ್ತಿಶಾಲಿ ಈ ಗಣೇಶನ ಮಂತ್ರ. ನೀವು ಅದೃಷ್ಟವನ್ನು ತಂದುಕೊಳ್ತೀರಾ. ನೀವು ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇದ್ದರೆ ಅದು ನಿಮ್ಮದಾಗುತ್ತೆ. ಕೇವಲ ಕೆಲಸಕ್ಕಾಗಿ ಅಲ್ಲ, ನಾವು ಈ ಮಂತ್ರವನ್ನು ಅನೇಕ ವಿಷಯಗಳಿಗೂ ಕೂಡ ಬಳಸಬಹುದು. ನೀವು ಈ ಮಂತ್ರವನ್ನು ಕೇಳಿದ್ದೀರಿ ಎಂದ ಮಾತ್ರಕ್ಕೆ ಅದು ಆಗುವುದಿಲ್ಲ ಎಂದರ್ಥಲ್ಲ. ವರ್ಷಗಳಿಂದ ನಿಮಗಾಗಿ ತಡೆಯಲ್ಪಟ್ಟಿರುವ ಪ್ರತಿಯೊಂದು ಕೆಲಸ ಕೂಡ ರಾಕೆಟ್ ವೇಗದಲ್ಲಿ ಮುಂದುವರಿಯುತ್ತೆ. ಎಲ್ಲವೂ ಪೂರ್ಣವಾಗುತ್ತೆ. ನಮ್ಮ ಪ್ರತಿಯೊಂದು ಅಡಚಣೆಯನ್ನು ಸಹ ಹೋಗಲಾಡಿಸ್ತಾನೆ ಗಣೇಶ. ಹಾಗಾದರೆ ಕೆಲಸಕ್ಕಾಗಿ ಕಾಯ್ತಾ ಇರೋರು, ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳನ್ನು ಎದುರಿಸ್ತಿರುವವರು, ಎಲ್ಲ ಜ್ಞಾನಕ್ಕಾಗಿ ಕಾಯ್ತಾ ಇರುವವರು, ಎಲ್ಲ ಅಡೆತಡೆಗಳು ದೂರ ಆಗಬೇಕಂತ ಬಯಸುವವರು, ನಮ್ಮ ಎಲ್ಲ ಕೆಲಸ ಚೆನ್ನಾಗಿ ಪೂರ್ಣಗೊಳ್ಬೇಕಂತ ಬಯಸುವವರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ. ವಿಡಿಯೋವನ್ನು ಬಿಟ್ಟು ಬಿಡದೆ, ಏನನ್ನೂ ಕಳೆದುಕೊಳ್ಳದೆ ಕೊನೆಯವರೆಗೂ ನೋಡೋದ್ರಿಂದ ಮಾತ್ರ ನಿಮಗೆ ನಿಜವಾದ ಅರ್ಥ ಏನು, ಆ ಮಂತ್ರದಿಂದ ಯಾವಾಗ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕೆಂತೂ ನಿಮಗೆ ಗೊತ್ತಾಗುತ್ತೆ. ನೀವು ಇನ್ನೂ ನಮ್ಮ ವಿಡಿಯೋವನ್ನು ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶಕ್ತಿಶಾಲಿ ಗಣೇಶ ಮಂತ್ರವನ್ನು ಎಲ್ಲರೂ ಪಠಿಸಬಹುದು. ಇನ್ನು ಯಾವಾಗ ಪಠಿಸಬೇಕು, ಎಷ್ಟು ಬಾರಿ ಪಠಿಸಬೇಕು ಅಂತಂದರೆ, ಕೆಲಸಕ್ಕಾಗಿ ವರ್ಷಗಳಿಂದ ಕಾಯ್ತಾ ಇರ್ತಾರೆ, ಸಂದರ್ಶನಗಳಿಗೆ ಹಾಜರಾಗ್ತಿರ್ತಾರೆ, ಆದರೆ ಕೆಲಸ ಬರ್ತಾ ಇರೋದಿಲ್ಲ. ಇಲ್ಲ ಅಂತ ಹೇಳೋರೇ ಜಾಸ್ತಿ ಇರ್ತಾರೆ. ಆಗ ಬಡ್ತಿ ಬೇಕಾ, ನಿಮಗೆ ಕೆಲಸ ಬೇಕಾ, ಏನು ಜೂನಿಯರಿಂದ ಸೀನಿಯರ್ಗೆ ಬಡ್ತಿ ಆಗಬೇಕಾ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇದ್ದರೆ ಅಂತಹ ಜನರು ಉತ್ತಮ ಅಂಕಗಳನ್ನು ಪಡೆಯಲು ಬಯಸ್ತಾರೆ. ಇಲ್ಲ, ಮಕ್ಕಳು ಇತರ ಪರೀಕ್ಷೆಗಳನ್ನು ಬರೆಯುತ್ತಿದ್ದಾರೆ, ಅವರು ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಬಯಸುತ್ತಾರೆ. ಅವರು ತಮ್ಮ ಆಯ್ಕೆಯ ಯಾವುದೇ ಕಾಲೇಜಲ್ಲಿ ಸೀಟ್ ಪಡೆಯಲು ಬಯಸುತ್ತಾರೆ. ವಿದೇಶಕ್ಕೆ ಹೋಗಲು ಬಯಸ್ತಾರೆ. ವೀಸಾ ಸಿಗದಿದ್ರೂ ಕೂಡ ಬಳಲ್ತಾ ಇರ್ತಾರೆ. ನೀವು ಈ ಮಂತ್ರವನ್ನು ಪ್ರಯತ್ನಿಸಬಹುದು. ವಿದೇಶದಲ್ಲಿ ಕೆಲಸ ಮಾಡುವವರಿಗೂ ಇದನ್ನು ಹೇಳ್ಬಹುದು. ಕೆಲವು ಕ್ರೀಡಾ ವ್ಯಕ್ತಿಗಳು ಸಹ ಇರ್ತಾರೆ, ಈ ಮಂತ್ರವನ್ನು ಹೇಳಬಹುದು. ಅದೇ ರೀತಿ ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದಾಗ ಪ್ರತಿ ಹೆಜ್ಜೆಯಲ್ಲೂ ಕೆಲವು ಅಡೆತಡೆಗಳು ಇರುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಅಡೆತಡೆಗಳು ಇರುತ್ತಲ್ಲ, ಆಗ ನೀವು ಇದನ್ನು ಹೇಳ್ಬೋದು. ಮದುವೆ, ವಿವಾಹ, ಸಂಬಂಧ, ಮಕ್ಕಳು ಯಾವುದೇ ಆಗಿರಬಹುದು, ಇದನ್ನು ಪ್ರಯತ್ನ ಮಾಡಬಹುದು. ಎಲ್ಲ ಅಡೆತಡೆಗಳು ಕೂಡ ದೂರ ಆಗ್ತವೆ. ಮನೆ ಕಟ್ಟೋದು ನಿಂತಿದ್ರೆ ಅದು ಪ್ರಯತ್ನ ಮಾಡ್ಬೋದು. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ, ಅಥವಾ ಈ ವಸತಿ ನಿರ್ಮಾಣ ಅರ್ಧಕ್ಕೆ ನಿರ್ಮಿಸಬೇಕು ಅಂತ ಹೇಳೋರು ಕೂಡ ಮಾಡಬಹುದು. ಈ ಎಲ್ಲ ವಿಷಯಗಳು ಸಹ ಎದುರಿಗೆ ಬಂದಿದ್ರೆ, ನಿಮಗೆ ಆಗ್ತಾ ಇಲ್ಲ, ನಮಗೆ ಪ್ರಬಲವಾದ ಬೆಳವಣಿಗೆ ಇಲ್ಲ ಅಂದಾಗ ನಾವು ಇದನ್ನು ಮಾಡಬಹುದು. ನೀವು ಎಂಥ ದೊಡ್ಡ ಕೆಲಸ ಆದರೂ ಇದನ್ನು ಮಾಡ್ಬೋದು. ನೀವು ಎಷ್ಟೇ ಕಷ್ಟಪಟ್ಟರೂ ಅದು ನಮಗೆ ಬರುತ್ತೆ ಮತ್ತು ನಿಮಗೆ ಅದು ಸಿಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಅಂದರೆ ಮಾತ್ರ ಅದು ಖಂಡಿತವಾಗಿಯೂ ಆಗುತ್ತೆ. ಸಂಕಲ್ಪದೊಂದಿಗೆ ನೀವು ಈ ಗಣೇಶ ಮಂತ್ರವನ್ನು ಪಠಿಸಿದರೆ ನಿಮಗೆ ಖಂಡಿತ ಆಗಿ ಆಗುತ್ತೆ. ನಾವು ಒಂದು ಸಣ್ಣ ಕೆಲಸ ಮಾಡುತ್ತಿದ್ದೇವೆ, ನಮಗೆ ದೊಡ್ಡ ಕೆಲಸ ಬೇಕು, ನಮಗೆ ಹೆಚ್ಚಿನ ಪ್ಯಾಕೇಜ್ನೊಂದಿಗೆ ಕೆಲಸ ಬೇಕು ಅಂತ ಸಂಕಲ್ಪ ಮಾಡಬೇಕು. ನಮಗೆ ಸರ್ಕಾರಿ ಕೆಲಸ ಬೇಕು, ನಮಗೆ ಬೇಕಾದ ಕೆಲಸ ಆಗಬೇಕು, ಫಲಿತಾಂಶ 100% ಬೇಕು ಅಂತ ಹೇಳಿ ದೇವರನ್ನು ಮನಸ್ಸಲ್ಲಿ ಪ್ರಾರ್ಥಿಸ್ತಾ ಸರಳವಾದ ಇದು ಒಂದು ಸಾಲಿನ ಮಂತ್ರ ಕೂಡ ಹೌದು. ಇದನ್ನು ತುಂಬ ಸುಲಭವಾಗಿ ಹೇಳ್ಬೋದು. ನೀವು ಎಷ್ಟೇ ಕಾರ್ಯನಿರತರಾಗಿದ್ರೂ ಕೂಡ ಅದನ್ನು ಹೇಳುವ ಮೂಲಕ ನಿಮ್ಮ ಆಸೆಗಳನ್ನು ಸುಲಭವಾಗಿ ಪೂರೈಸಬಹುದು. ನೀವು ಬಯಸಿದ ಕೆಲಸವನ್ನು ಪಡಿಬಹುದು. ಇಲ್ಲದಿದ್ದರೆ ಅದು ಪ್ರತಿಯೊಂದು ಜ್ಞಾನವನ್ನು ಈತ ವಿಘ್ನ ನಿವಾರಕ, ವಿಘ್ನಗಳನ್ನು ನಾಶ ಮಾಡುವವನು.
ಕೆಲವು ಜನ ಕೇಳ್ತಾ ಇದ್ರು ಒಳ್ಳೆ ವಿಡಿಯೋ ಮಾಡಿ ನಮಗೆ ಜಾಬ್ ಆಗ್ತಾ ಇಲ್ಲ ಅಂತೇಳಿ, ಅವ್ರಿಗೋಸ್ಕರ ಇದನ್ನು ನಾನು ಮಾಡ್ತಾ ಇರೋದು. ಇದೆಲ್ಲವೂ ಕೂಡ ವಿದ್ಯಾವಂತರಿಗೆ, ಕಂಪನಿಗಳಿಗೆ ಕೆಲಸ ಮಾಡೋರಿಗೆ, ಈ ಕೆಲಸಗಳನ್ನು ಮಾಡುವವರಿಗೆ ಅಲ್ವೇ ಅಲ್ಲ. ಅಷ್ಟು ಅಲ್ಲದೆ ಅಲ್ಲ, ಕೆಲಸ ಅಂದರೆ ವೃತ್ತಿ. ನಾವು ಏನು ಮಾಡಿದರೂ ಅದು ನಮ್ಮ ವೃತ್ತಿ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಬಡಿಗೆ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಅದು ಯಾರೇ ಆಗಿರಬಹುದು, ಅದು ಒಂದು ನಮಗೆ ವೃತ್ತಿ. ನಿಮಗೆ ಸರಿಯಾದ ಸಮಯ ಸಿಗುತ್ತಿಲ್ಲ, ನೀವು ಖಂಡಿತವಾಗಿಯೂ ಈ ಮಂತ್ರವನ್ನು ಪಠಿಸಬೇಕು. ನೀವು ಅಡುಗೆ ಮನೆಯಲ್ಲಿದ್ರಿ ಅಥವಾ ಮಾಸ್ಟರ್ ಆಗಿರ್ಬೋದು, ಅಡುಗೆ ಮಾಡೋರಾಗಿರ್ಬೋದು, ನಿಮಗೆ ಬೇಕಾದ ಕೆಲಸ ಇಲ್ದಿದ್ರೆ ಈ ಮಂತ್ರವನ್ನು ಪಠಿಸಬೇಕು. ನಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಲು ನೀವು ಬಯಸಿದರೆ, ಯಾವುದೇ ಪರಿಸ್ಥಿತಿಯಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಎದುರಾದರೆ ಈ ಮಂತ್ರವನ್ನು ಪಠಿಸಿ. ಈ ಮಂತ್ರ ಹೀಗಿದೆ: ಓಂ ಗಂ ಗೌಂ ಗಣಪತಿ, ಅಡೆತಡೆಗಳನ್ನು ನಾಶ ಮಾಡುವವನು ಸ್ವಾಹ. ಓಂ ಗೌಂ ಗೌಂ ಗಣಪತಿ, ಅಡೆತಡೆಗಳನ್ನು ನಾಶ ಮಾಡುವವನು ಸ್ವಾಹ. ಓ ಗೌಂ. ನೀವು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಜಪಿಸಬೇಕು. ನೀವು ಕೆಲಸಕ್ಕೆ ಹೋಗ್ತಿದ್ದೀರಿ, ನೀವು ಸಂದರ್ಶನಗಳಿಗೆ ಹೋಗ್ತಿದ್ದೀರಿ, ನೀವು ಕೆಲಸಕ್ಕೆ ಹೋಗ್ತಿದ್ದೀರಿ, ಏನೇ ಆಗಿರಲಿ, ಈ ಮಂತ್ರವನ್ನು 21 ಬಾರಿಗಿಂತ ಕಡಿಮೆ ಹೇಳಲೇಬಾರ್ದು. 108 ಬಾರಿ ಆದರೂ ಹೇಳ್ಬೋದು. ನೀವು ಪ್ರತಿದಿನ ಇದನ್ನು ಸಂಜೆ ನೀವು ಪಠಿಸಿದ್ದೆ ಆದರೆ ನಿಮಗೆ ಅದ್ಭುತವಾದ ಕೆಲಸ ಸಿಗುತ್ತೆ. ಬೆಳಿಗ್ಗೆ ಇದನ್ನು 21 ಬಾರಿ ಅಥವಾ 108 ಬಾರಿ ಹೇಳಿ, ಸಂಜೆ ನೀವು ಸ್ವಲ್ಪ ಫ್ರೆಶ್ ಆಗಿ ಹಿಂದಿರುಗಿದಾಗ 21 ಬಾರಿ ಅಥವಾ 108 ಬಾರಿ ಹೇಳಿ. ಹೀಗೆ 21 ದಿನಗಳ ಕಾಲ ಮಾಡಿದರೆ 21 ದಿನಗಳಲ್ಲಿ ನೀವು ಬಯಸುವ ಕೆಲಸದಲ್ಲಿ ನೀವು ಇರ್ತೀರ. ನಾನು ಇದನ್ನು ಬಲವಾಗಿ ಹೇಳ್ತಿದ್ದೇನೆ, ಇದು ತುಂಬ ಶಕ್ತಿಶಾಲಿಯುತವಾದ ಮಂತ್ರ.